ಹಲೋ ಎವ್ರಿವನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಈಗಾಗಲೇ ನೀವು ನಮ್ಮನೆ ಗಣಪತಿ ಹಬ್ಬ ಮತ್ತು ನನ್ನ ಅಮ್ಮನ ಮನೆ ಗಣಪತಿ ಹಬ್ಬ ಎಲ್ಲ ನೋಡ್ಕೊಂಡು ಬಂದ್ರಿ ಅಲ್ವಾ. ಇವತ್ತು ನಾನು ನನ್ನ ಅಕ್ಕನ ಮನೆ ಗಣಪತಿ ಹಬ್ಬ ಹೇಗಿತ್ತು ಹೇಳೋದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಹೋಗೋಣವಾ, ನೋಡ್ಕೊಂಡು ಬರೋಣ. ಅಂತಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವಿಡಿಯೋಸ್ಗಳು ಅಂದರೆ ವ್ಲಾಗ್ಸ್ಗಳು, ರೆಸಿಪಿಗಳು, ಹಳ್ಳಿ ವಿಡಿಯೋಸ್ಗಳು ಮತ್ತು ಈ ರೀತಿ ಹಬ್ಬದ ವಿಡಿಯೋಗಳು, ಹಬ್ಬದ ಅಡುಗೆ ವಿಡಿಯೋವನ್ನು ಎಲ್ಲದನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು. ಈಗ ನೋಡಿ, ಎಲ್ಲ ತೆಂಗಿನಕಾಯನ್ನು ಒಡೆದು ಎಲ್ಲ ಮಾಡಿಬಿಟ್ಟು ಆಮೇಲೆ ಮತ್ತೆ ನೈವೇದ್ಯಕ್ಕೆಲ್ಲ ಎಷ್ಟೊಂದು ಬಗೆಗಳನ್ನು ಮಾಡ್ತಾರೆ ಅಲ್ವಾ. ಈಗ ಮಹಾಮಂಗಳಾರತಿಯನ್ನು ನೋಡ್ಕೊಂಡ್ರೆ ಅಲ್ವಾ.
ಮತ್ತೆ ನೋಡಿ, ನಮ್ಮ ಕಡೆಗೆ ಹಬ್ಬದ ದಿನ ಗಣಪತಿಗೆ 21 ಬಗೆಯ ಕಜ್ಜಾಯಗಳನ್ನ ಮಾಡ್ತಾರೆ ಟೋಟಲ್ ಆಗಿ. ಮತ್ತೆ ಪಂಚ ಕಜ್ಜಾಯ, ಚಕ್ಲಿ, ಮೋದಕ, ಅಕ್ಕಿ ವಡೆ, ಎಳ್ಳುಂಡೆ, ಮತ್ತೆ ಪಂಚಾಮೃತ, ಹೀಗೆ ಎಲ್ಲಾ ರೀತಿ ಕರ್ಜಿಕಾಯಿ ಎಲ್ಲದನ್ನು ಮಾಡಿ ದೇವರಿಗೆ ನೈವೇದ್ಯವನ್ನು ಮಾಡುವಂತಹದ್ದು ಒಂದು ಪದ್ಧತಿ ಇರುತ್ತೆ. ನೋಡ್ತಾ ಇದ್ದೀರಿ ಅಲ್ವಾ, ಎಷ್ಟೊಂದು ಬಗೆಗಳಿವೆ ಹೇಳೋದನ್ನ. ಇದೆಲ್ಲ ನಾವು ಮಾಡೇ ಮಾಡ್ತೀವಿ ಹಬ್ಬಕ್ಕೆ. ಈಗ ನೋಡಿ, ಮಹಾಮಂಗಳಾರತಿ ಇದೆಲ್ಲ ಮುಗಿದ ಮೇಲೆ ಪ್ರಸಾದ ವಿತರಣೆ, ಹಾಗೆ ತೀರ್ಥ ಇದೆಲ್ಲ ಇರುತ್ತೆ. ಹಾಗೆ ಬಾಗಿನ ಕೊಡೋರು ಅಮ್ಮನ ಮನೆಗೆ ಬಂದಿರ್ತಾರೆ ಅಲ್ವಾ, ಅಲ್ಲಿ ಹೆಣ್ಮಕ್ಳು ಅವರೆಲ್ಲ ಬಾಗಿನ ಇದೆಲ್ಲ ಕೊಡುವಂಥ ಪದ್ಧತಿ ಇರುತ್ತೆ. ಹಾಗೆ ಪ್ರಸಾದ ಕೂಡ ಈಗ ನಾವು ತಗೊಳ್ತಾ ಇದ್ದೀವಿ. ಮಕ್ಕಳಿಗೂ ಎಲ್ಲ ರಜೆ ಇತ್ತಲ್ವಾ, ಸೊ ಅದಕ್ಕೋಸ್ಕರ ಮಕ್ಕಳು ಎಲ್ಲ ಬಂದಿದ್ರು. ಮತ್ತೆ ಸಾಯಂಕಾಲ ಕೂಡ ಗಣಪತಿ ಅಂದ್ರೆ ಕಳಿಸೋದು ಅಂತ ನಾವು ಹೇಳ್ತೀವಿ. ಗಣಪತಿ ವಿಸರ್ಜನೆ ಇದೆಲ್ಲ ಹೇಗಿರುತ್ತೆ ಹೇಳೋದನ್ನ ನೀವು ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಳ್ಬಹುದು. ಜೊತೆಗೆ ನೋಡಿ, ಎಷ್ಟೊಂದು ರೀತಿಯ ಅಡುಗೆಗಳು ಎಲ್ಲ ಇರ್ತವೆ. ಊಟಕ್ಕೆ ನೋಡಿ, ಇದು ಲಡ್ಡು ಮತ್ತೆ ಪಂಚಾಮೃತ ಹೇಳ್ಕೊಂಡು ಎಲ್ಲ ಫ್ರೂಟ್ ಸಲಾಡ್ ಅನ್ನ ಮಾಡಿರ್ತಾರೆ. ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕದೇನೆ ಒಂದು ಚಿತ್ರಾನ್ನ ಅಥವಾ ಪುಲಾವು, ಹಾಗೆ ಸಾಂಬಾರು, ಹಾಗಲಕಾಯಿ ಹಸಿ ಮಾಡ್ತಾರೆ ಅವತ್ತು. ಮತ್ತೆ ಸೌತೆಕಾಯಿ ಹಸಿ ಇತ್ತು, ಪಲ್ಯ ಇತ್ತು, ಸಾಂಬಾರಂತರೂ ಆಯ್ತು. ಹಾಗೆ ನೋಡಿ, ರೈಸು ಇದೆಲ್ಲ ಊಟಕ್ಕಿದೆ. ಹಾಗೆ ಎಲ್ಲ ಊಟ ಎಲ್ಲ ಮುಗಿಸ್ಮೇಲೆ ಈಗ ನೋಡಿ, ಆರಾಧ್ಯ ಹಾಡನ್ನ ಹಾಡ್ತಾ ಇದ್ದಾಳೆ. ಈಗ ನೋಡಿ, ಊಟಕ್ಕೆಲ್ಲ ಆಗೋ ತನಕ ಅಕ್ಕನ ಅತ್ತಿಗೆ ಮೊಮ್ಮಗಳು ಇವಳು ಆರಾಧ್ಯ ಅಂತ ಅಂದ್ಬಿಟ್ಟು, ಅವಳು ಚೆನ್ನಾಗಿ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಅವಳು ಎಷ್ಟು ಚೆನ್ನಾಗಿ ಎಲ್ಲ ಭಜನೆ ಇದೆಲ್ಲ ಮಾಡ್ತಾಳೆ. ಸೊ ಅವಳ ಹತ್ರ ಹೇಳು ಅಂತ ಹೇಳ್ತಾ ಇದ್ದೆ. ಈಗ ನೋಡಿ, ಹೇಳ್ತಾ ಇದ್ದಾಳೆ ಅವಳು ಭಜನೆನ. ಮೆಟ್ಲು ಗಪ್ಪತಿ ಶಮಿ ಹತ್ತು ಹೋಗೋ ಓಳಿ ಮೇಲೆ ಮಾಡ್ತೀಯ ಈಗ. ಗಪ್ಪತಿ ಶಮಿ ಖುಷಿ ಆಗ್ತು. ಆರಾಧ್ಯ ಹಾಡಿರುವಂತಹ ಭಜನೆ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಾವು ಮಧ್ಯಾಹ್ನ ಲಂಚ್ ಎಲ್ಲ ಮುಗಿಸ್ಬಿಟ್ಟು, ಹಾಗೆ ಸಾಯಂಕಾಲ ಕೂಡ ವೈದಿಕರು ಬರ್ತಾರೆ ಅಲ್ವಾ, ಸೊ ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ತಾ ಇದ್ವಿ. ಮತ್ತೆ ಸಾಯಂಕಾಲ ಗಣಪತಿ ವಿಸರ್ಜನೆ ಕೂಡ ಇದೆ. ಅದನ್ನೆಲ್ಲ ಈಗ ನೆಕ್ಸ್ಟ್ ನೋಡ್ತಾ ಹೋಗೋಣ.
ಫ್ರೆಂಡ್ಸ್, ಈಗಾಗಲೇ ನೀವು ಆರಾಧ್ಯ ಹಾಡಿರುವಂತಹ ಭಜನೆನ ನೋಡ್ಕೊಂಡು ಬಂದ್ರಿ ಅಲ್ವಾ. ಹಾಗೆ ಈಗ ನೋಡಿ ಅವಳು ಆರತಿ ಬಟ್ಲನ್ನ ಬಿಡಿಸ್ತಾ ಇದ್ದಾಳೆ ದೇವರಿಗೆ ಆರತಿ ಮಾಡೋದಕ್ಕೆ. ನಮ್ಮ ಕಡೆಗೆ ಹೆಣ್ಮಕ್ಳಿಗೆ ಚಿಕ್ಕವರಿದ್ದಾಗಲೇ ನೋಡಿ ಫ್ರೆಂಡ್ಸ್, ಈ ತರ ಚೆನ್ನಾಗಿ ಆರತಿ ಬಟ್ಲು ಬಿಡಿಸೋದು, ಭಜನೆ ಹೇಳೋದು, ಇದೆಲ್ಲದನ್ನು ರೂಢಿ ಮಾಡಿಸ್ತಾರೆ. ಸೊ ಅವಳು ಒಂದ್ಸಾರಿ ಹೇಗೆ ಕೊಟ್ರೇನೆ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ಲು. ಮತ್ತೆ ಮಧ್ಯಾಹ್ನ ಕೂಡ ಒಂದು ಆರತಿ ಬಟ್ಲನ್ನ ಬಿಡಿಸಿದ್ಲು. ಹಾಗೆ ಅವಳಿಗೆ ಸಾಯಂಕಾಲ ಕೂಡ ತಾನು ಮಾಡ್ತೀನಿ ಅಂತ ಹೇಳ್ತಾ ಇದ್ಲು. ಅದಕ್ಕೆ ಈಗ ನೋಡಿ ಎಷ್ಟು ಚೆನ್ನಾಗಿ ಅವಳು ಬಿಡಿಸ್ತಾ ಇದ್ದಾಳೆ ಈಗ ಕೂತ್ಕೊಂಡು. ಗಣಪತಿ ಸ್ವಾಮಿ ಯಾರು ಬಿಡಿಸಿದ್ದ? ಆರಾಧ್ಯ. ಗುಡ್ ಗರ್ಲ್ ಅದ್ಕದೆಯ ಭಾರಿ ಖುಷಿ ಆಗುತ್ತೆ. ತಾ ಬಿಡಿಸಿದ್ದೇಳಿ ಅಲ್ಲನೆ. ಮಹಾಗಣಪತಿಯ ಪೂಜೆ ನೋಡಿ ಬರುವ ಶ್ರೀರಾಮ ಗಣಪತಿಯ ಇಂದಿರೋ ನಡೆಯುವುದಂತೆ ನೋಡಿ ಬರುವ ಬಂದಿರೋ ಮಹಾಗಣಪತಿಯ ಪೂಜೆ
ಆರ್ತಿ ತಗ ಸೃಜಾನ್ ಆರ್ತಿ ತಗಲಿ ಗುಣಕ್ ತಗೊಂಡೊತ್ತು दिवेव चक्षुरागतम् तद्विप्रासोय मन्यबोधागवानन्दस्तविन्दते कृष्णाव्यक्तरमम् पदम् गौरी विमाय सलिलाम् रक्षते द्रौपदे अष्टादशेमपदेव भूपिले सहस्राक्षरामरमेभ्यो मन्न यो वाम् पुष्पम् वेद पुष्पवान् प्रजावान् भवते य एवम् वेद योऽप्सु नामम् प्रतिष्ठिताम् वेद प्रत्येव तिष्ठते राजाधिराजाय प्रसह्य साहिवे नमो भुजम् वै श्रवणाय कुर्महे समे कामान् कामकामाय मह्यम् कामेश्वरो वै श्रवणो ददातु कुबेराय वै श्रवणाय महाराजाय नमः पर्याप्त्या अनन्तरायाय सर्वस्तोमोऽतिरात्र उत्तममहद्भवति सर्वस्याप्त्यै सर्वस्य सिद्ध्यै सर्वमेव तेनाप्नोति सर्वम् जयते एकदन्ताय विद्महे वक्रतुण्डाय धीमहि तन्नो दन्ते प्रचोदयात् वेदोक्तपुष्पाञ्जलिं समर्पयामि जातिकानि पापानि जन्मान्तरकृतानि जातानि नमस्कारं समर्पयामि नमोस्तुते विनायकगणाधीश सर्वदेव विघ्नं विनाशय पूर्वनन्दनं सुरारिगर्वचारणं प्रपञ्चनाशभीषणं धनञ्जयादिभूषणं कपोलदानवारणं भजे पुराणवारणम्
ಗೊತ್ತು. ಹಾಲು ತೆಗೆದಿಟ್ಕೊಂಡಿಲ್ಲ. ಕೆಲ್ ಹಾಡಿಲ್ಲೇನೆ ಮಾಲತ್ಗೆ ಇದ್ದೆ ಮಾಲತ್ಗೆ ಹಾಡು ಹೇಳೆ. ಹೌದಾ, ಅಷ್ಟು ಹಾಲಕ್ಕೆ ಫಸ್ಟ್ ಹಾಲು ಹಾಲು. ಈ ಅಮ್ಮ ಪಟ್ಲ ಮುಗಿಸು. ಗೌರಮ್ಮ ಮಕ್ಕಳ ಕೈ. ಪಟ್ಲ ಕೂಡ ಮಕ್ಕಳ ಕೈ ಅದು ಈಗ. ಈಗಿದ್ನೆಲ್ಲ ಮುಸ್ತ್ರ ಇದು ಕಡಿ ಈಗಂತ ತೆಗೆದಿಟ್ಕೊಂಡು ಮೋರಯ ಗಣಪತಿ ಬಪ್ಪ, ಗಣಪತಿ ಬಪ್ಪ, ಗಣಪತಿ ಬಪ್ಪ ಮೋರಯ. ಆಮೇಲೆ ಇಲ್ಲಿ ಗಣಪತಿನ ಕಳಿಸಿ ಆದ್ಮೇಲೆ ಅಲ್ಲೇ ಪಕ್ಕದ ಮನೆಯಲ್ಲಿ ಕೂಡ ಕುಂಕುಮ ತಗೊಂಡೋಗೋದಕ್ಕೆ ಹೇಳಿದ್ರು. ಸೊ ಅಲ್ಲಿ ಕೂಡ ನಾವು ಹೋಗಿದ್ವಿ. ನೋಡಿ, ಇಲ್ಲಿ ಗಣಪತಿ ನೋಡೋದು ಅಂದ್ರೇನೆ ಒಂಥರ ಖುಷಿ ಅಲ್ವಾ ಫ್ರೆಂಡ್ಸ್. ಒಬ್ಬೊಬ್ರ ಮನೆ ಗಣಪತಿನೂ ಒಂದೊಂದು ರೀತಿ ಇರುತ್ತೆ. ಹಾಗೆ ನಾವು ಅಲ್ಲಿ ಕೂಡ ಹೋಗಿ ಕುಂಕುಮ ಎಲ್ಲ ತಗೊಂಡು ಹಾಗೆ ಅವರು ಕೂಡ ಗಣಪತಿ ವಿಸರ್ಜನೆಗೆ ಅಂತ ಹೊರಟಿದ್ರು. ಗಣಪತಿನ ಇಟ್ಟಾಗ ಅಲ್ಲಿ ನೈವೇದ್ಯಕ್ಕೆ ಅಂತ ಇಷ್ಟೆಲ್ಲ ಬಗೆಗಳನ್ನ ಇಟ್ಟಿರ್ತಾರೆ. ಅಂದ್ರೆ ಕಳಿಸೋ ದಿನ ಈ ರೀತಿ ಪನಿವಾರ ಅಂತ ಮಾಡ್ತಾರೆ. ಸಾಯಂಕಾಲ ಟೈಮ್ನಲ್ಲಿ ಗಣಪತಿ ಕಳಿಸಿ ಬಂದ ಮೇಲೆ ಇದೆಲ್ಲ ಪನಿವಾರವನ್ನ ಎಲ್ಲರಿಗೂ ಹಂಚೋದಿರುತ್ತೆ. ಖಾರದ ಹೊದ್ಲು ಮತ್ತೆ ಸ್ವೀಟ್ ಹೊದ್ಲು, ಹಾಗೆ ಜೋಳ, ದಾಳಿಂಬೆ ಹಣ್ಣು, ಮೂಸಂಬಿ ಹಣ್ಣು ಮತ್ತೆ ಸೇಬು ಹಣ್ಣು ಇದೆಲ್ಲ ಇತ್ತು. ಹಾಗೆ ಒಣ ದ್ರಾಕ್ಷಿ ಮತ್ತೆ ಇದೆಲ್ಲ ರೆಡಿ ಮಾಡಿ ಇಟ್ಟಿದ್ರು. ಹಾಗೆ ಎಲ್ಲರೂ ಕೂತ್ಕೊಂಡು ಪನಿವಾರ ತಿನ್ನೋದಿರುತ್ತೆ. ಮತ್ತೆ ನೋಡಿ, ಇನ್ನೊಂದಿನ ನಾನು ಅಕ್ಕನ ಮನೆಯಲ್ಲಿ ಆಗಿರುವಂತಹ ಡೇರೆ ಹೂಗಳನ್ನ ತೋರಿಸ್ಕೊಡ್ತೀನಿ. ಸಪರೇಟ್ ಬ್ಲಾಗ್ ಅನ್ನ ಪೋಸ್ಟ್ ಮಾಡ್ತೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರಿ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆದ್ರೆ ಗೊತ್ತೇ ಇದೆ ಅಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.